ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ವ್ಲಾಗ್ಸ್. ಸೊ ನಾನಿವತ್ತು ಊರಲ್ಲಿದ್ದೇನೆ, ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆ ಇತ್ತಲ್ಲ, ಹಾಗಾಗಿ ಲಾಂಗ್ ವೀಕೆಂಡ್ ರಜಾ ತಗೊಂಡು ಊರಿಗೆ ಬಂದಿದ್ದೇನೆ. ನಾನಿವತ್ತು ನನ್ನ ತವರ ಮನೆಯಲ್ಲಿದ್ದೇನೆ, ಅದು ಬೆದ್ರೋಡಿಯಲ್ಲಿ. ಇವತ್ತು ನನ್ನ ತಮ್ಮನ ಜೊತೆ ಮಾರ್ಕೆಟ್ ಹೋಗಿದ್ನ ಫಿಶ್ ತರಲಿಕ್ಕೆ. ಅಲ್ಲಿ ಮರುವಾಯಿ ನೋಡಿದೆ. ಮರುವಾಯಿ ನೋಡಿ ನಾನು ಇಷ್ಟು ತನಕ ತಿನ್ನಲಿಲ್ಲ, ಟೇಸ್ಟ್ ಮಾಡಲಿಲ್ಲ. ಹಾಗೇನಾದರೂ ಟ್ರೈ ಮಾಡುವ ಅಂತ ಒಂದು ಕೆಜಿಗೆ 100 ರೂಪಾಯಿ ಅಂತ ಹೇಳಿದರು. ಸೊ ಅರ್ಧ kg ತಗೊಂಡು ಬಂದ್ವಿ 50 ರೂಪಾಯಿಗೆ. ಸೊ ಅದನ್ನು ನೋಡುವ ಹೇಗೆ ಏನಾದರೂ ರೆಸಿಪಿ. ಈಗ ನಾನು ಮರುವಾಯಿ ಸುಕ್ಕ ಮಾಡುವ ಅಂತ ಇದ್ದೇನೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸೊ ನೋಡಿ, 50 ರೂಪಾಯಿಗೆ 33 ಮರುವಾಯಿ ಸಿಕ್ಕಿದೆ. ಸೊ ಒಂದು ಮರುವಾಯಿಗೆ 1.5 ರೂಪಾಯಿ, ಆಲ್ಮೋಸ್ಟ್ ಅಷ್ಟಾಗಿದೆ. ಸೊ ಇದನ್ನು ಇವಾಗ ಫಸ್ಟ್ ನಾವು ಒಗ್ಗರಣೆ ಹಾಕಿಡುವ. ಅದಾದಮೇಲೆ ನೆಕ್ಸ್ಟ್ ಹೇಳ್ತೇನೆ ಎಂತ ಅಂತ. ಈಗ ಮರುವಾಯಿ ಪದಾರ್ಥ ಮಾಡುವಾಗ ಯಾವಾಗಲೂ ಎಂತ ಮಾಡ್ತಾರಂದರೆ, ಇವತ್ತು ತಂದರೆ ಒಂದು ದಿನ ನೀರಲ್ಲಿ ಹಾಕಿರ್ತಾರೆ. ಅದರಲ್ಲಿ ಮರಳೆಲ್ಲ ಇರ್ತದೆ ಒಳಗಡೆ, ಅದೆಲ್ಲ ಹೋಗ್ತದೆ, ಬಿಟ್ಟು ಹೋಗ್ತದೆ. ಸೊ ನಾನಿವಾಗ ಇವತ್ತೇ ತಂದದಲ್ಲ, ಒಂದು 3-4 ಗಂಟೆ ಆದರೂ ನೀರಲ್ಲಿ ಇಟ್ಟು ಇಡಬೇಕು. ಸೊ ಅದು ಮಾಡಲಿಕ್ಕೆ ಇನ್ನೂ ಟೈಮ್ ಆಗ್ತದೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಮರುವಾಯಿ ಹಾಕಿ ಈಗ ಬೇಯಿಸ್ಕೊಳ್ತಿದ್ದೇನೆ. ಅದು ಓಪನ್ ಆಗ್ತದೆ ಅಲ್ಲ, ಬಿಸಿ ಆಗುವಾಗ. ಓಪನ್ ಆದಾಗ ಮರಳೆಲ್ಲ ಹೋಗ್ಬೋದು ಅಂತೇಳಿ ನೋಡುವ ಏನಾಗ್ತದೆ ಅಂತ. ನೋಡಿ, ಇವಾಗ ಕುದಿತಾ ಉಂಟು ನೀರು. ಬಟ್ ಕಲರ್ ನೋಡಿ ಹೇಗಾಗಿದೆ. ಸ್ವಲ್ಪ ಭಯ ಆಗ್ತಾ ಉಂಟು, ಹೀಗೆ ಬರ್ತದೆ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಓಪನ್ ಆಗಿದೆ ಶೆಲ್ಸ್ ನೋಡಿ, ಮರುವಾಯಿ ಎಲ್ಲ ಓಪನ್ ಆಗ್ತಾ ಉಂಟು. ನೋಡಿದ್ರೆ ಮಾಂಸ ನೋಡಿ ಇಷ್ಟು ದೊಡ್ಡ ಮರುವಾಯಿ. ಸ್ವಲ್ಪ ತಾಕಿ ಎಲ್ಲ ಮರುವಾಯಿ ಎಲ್ಲ ಓಪನ್ ಹಾಕಿ ಅದಾದ್ಮೇಲೆ ಸೈಡಿಗೆ ಇಡುವ ನಾವು ಗ್ಯಾಸಿನ ತೆಗೆದು. ಇನ್ನು ನಾವು ಮಸಾಲೆಗೆ ಏನೇನೆಲ್ಲ ಬೇಕು ಅಂತ ನೋಡುವ. ನೋಡಿ, ಇಷ್ಟು ಥಿಂಗ್ಸ್ ಬೇಕು. ಇದನ್ನೆಲ್ಲ ಫ್ರೈ ಮಾಡಿ ನಾವು ಮಿಕ್ಸರಲ್ಲಿ ಒಂದು ಪೌಡರ್ ಮಾಡಿಕೊಳ್ಬೇಕು. ನೀರೇನು ಹಾಕದೆ ಹಾಗೆ ಡ್ರೈ ಪೌಡರ್ ಮಾಡಿಕೊಳ್ಳು. ಈಗ ನಾವು ಇದನ್ನೆಲ್ಲ ಪುಡಿ ಮಾಡಿಕೊಳ್ಳುವ. ಫಸ್ಟಿಗೆ ಮೆಣಸು ಉಳಿದ ಸಾಮಾನು ಮಾತ್ರ ಮಾಡಿದ್ದೇನೆ, ಮತ್ತೆ ತೆಂಗಿನಕಾಯಿ ಹಾಕ್ಕೊಂಡು ಮತ್ತೆ ಒಂದ್ಸಲ ಪೌಡರ್ ಮಾಡಿಕೊಂಡೆ. ನಾವು ಮರುವಾಯನ್ನು ಬಿಸಿ ಮಾಡಿದ್ವಲ್ಲ, ಅದ್ರಲ್ಲಿ ನೋಡಿ ಎಷ್ಟು ಹೊಯ್ಗೆ ಸಿಕ್ಕಿತ್ತು ಅಂತ. ಇದು ನೋಡಿ, ಬಿಸಿ ನೀರಿಂದ ತೆಗೆದ ಮರುವಾಯಿ. ಇದ್ರಲ್ಲಿ ಇವಾಗ ಎಂತ ಹೊಯ್ಗೆ ಅಂತ ಇಲ್ಲ, ಕ್ಲೀನ್ ಆಗಿದೆ. ಆ ಬಿಸಿ ನೀರಲ್ಲಿ ಹಾಕಿದ್ವಲ್ಲ, ಅವಾಗ ಎಲ್ಲ ಬಿದ್ದೋಗಿದೆ ನೋಡಿ ಓಪನ್ ಆಗುವಾಗ. ಇವಾಗ ನಾವು ಒಗ್ಗರಣೆ ಹಾಕೊಳ್ಳುವ. ತೆಂಗಿನ ಎಣ್ಣೆ ಹಾಕೊಳ್ಳಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಬೇವು ಸೊಪ್ಪು, ಮತ್ತೆ ಒಂದು 4-5 ಬೆಳ್ಳುಳ್ಳಿ, ಅದಾದ್ಮೇಲೆ ಈರುಳ್ಳಿ ಹಾಕಿ ಅದು ಚಂದ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಅರಶಿನ ಹುಡಿ ಹಾಕೊಳ್ಳಿ. ಅವಾಗ ಮಿಕ್ಸಿಗೆ ನಾವು ಹಾಕೊಳ್ಳಿಲ್ಲ ಅಲ್ಲ, ನಾನ್ ವೆಜ್ ಮಾಡುವಾಗ ಯಾವಾಗ್ಲೂ ಅರಶಿನ ಹುಡಿ ಸ್ವಲ್ಪನಾದ್ರೂ ಹಾಕ್ತಾರೆ. ಇವಾಗ ಚಂದ ಫ್ರೈ ಆಗ್ಲಿ, ಟೊಮೆಟೊ ಎಲ್ಲ ಸ್ಮೂತ್ ಆಗ್ಲಿ, ಅದಾದ್ಮೇಲೆ ನಾವು ಬೇಯಿಸ್ಕೊಂಡ ಮರುವಾಯನ್ನು ಹಾಕುವ. ಇದಕ್ಕೆ ನೋಡಿ, ಟೊಮೆಟೊ ಚಂದ ಸ್ಮೂತ್ ಆಗಿದೆ. ಇವಾಗ ನಾವು ಮರುವಾಯಿ ಹಾಕುವ. ಶೆಲ್ ಸಮೇತ ನಾನು ಹಾಕ್ತಿದ್ದೇನೆ. ಶೆಲ್ ತೆಗೆದು ಮಾಂಸ ಮಾತ್ರ ಕೂಡ ಹಾಕ್ಬೋದು ಇದನ್ನು. ಇಲ್ಲಿ ನಾವು ಸ್ವಲ್ಪ ತಂದದಲ್ಲ ಮರುವಾಯಿ, ಹಾಗೆ ನಾನು ಶೆಲ್ ಸಮೇತ ಹಾಕ್ತಿದ್ದೇನೆ. ಚಂದ ಇದನ್ನು ಶೆಲ್ ಜೊತೆ ಮಿಕ್ಸ್ ಮಾಡಿಕೊಳ್ಳುವ. ಮತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳುವ. ಅದು ಮಸಾಲೆ ಎಲ್ಲ ಚಂದ ಹಿಡ್ಕೊಳ್ಬೇಕಲ್ಲ ಶೆಲ್ನ ಒಳಗಡೆ. ಸೊ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಮುಚ್ಚಳ ಇಟ್ಟು ಹಾಗೆ ಇಡುವ. ಮರುವಾಯಿ ಬೇಯಿಸುವಾಗ ನಾವು ಉಪ್ಪು ಹಾಕೊಂಡಿದ್ವಲ್ಲ, ಮಸಾಲೆಗೆ ನಾವು ಉಪ್ಪು ಹಾಕೊಳ್ಳಿಲ್ಲ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ. ಈಗ ನಾವು ಮಿಕ್ಸಿಯಲ್ಲಿ ಹುಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಗೆ ಅದು ಚಂದ ಫ್ರೈ ಆಗ್ಬೇಕು. ತೆಂಗಿನ ತುರಿ ಹಾಕಿದ್ವಲ್ಲ, ಸೊ ಚಂದ ಫ್ರೈ ಆಗ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಹಸಿ ಇರ್ತದೆ. 10-15 ನಿಮಿಷ ಹಾಗೆ ಚಂದ ಫ್ರೈ ಆಗ್ಲಿಕ್ಕೆ ಇಡುವ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಒಂದು 2 ನಿಮಿಷ ಹಾಗೆ ಇಡಿ. ಸುಕ್ಕ ರೆಡಿ ಆಯ್ತು. ಈಗ ಟೇಸ್ಟ್ ನೋಡೋ ಸಮಯ. ಟೇಸ್ಟ್ ಮಾಡಿ ಹೇಳ್ಬೇಕು ಮರುವಾಯಿ ಹೇಗೆ ಆಗಿದೆ ಅಂತ. ಹೇಗುಂಟು ಟೇಸ್ಟ್ ಮಾಡಿ ನೋಡೊಂದು. ಅಷ್ಟೇನಾ? ಮರುವಾಯಿ ಸುಕ್ಕ ಹೇಗೆ ಆಗಿದೆ? ಚೆನ್ನಾಗಿದೆ, ಸಖತ್ತಾಗಿದೆ. ಸೂಪರ್ ಆಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.